ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ. ಬಹುಶಃ ಎಲ್ರಿಗೂ 9ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್? ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತತವಾಗಿ ಅಂದ್ರೆ ನನ್ನ ಜೊತೆ ಈ ಚಿತ್ರತಂಡನೂ ಇತ್ತು. ಸತತವಾಗಿ 20 ನೋ ಸರ್ 28 ಅವರ್ಸ್ ಕಂಟಿನ್ಯೂಸ್ ಆಗಿ ಆಕ್ಟ್ ಮಾಡಿರುವಂತ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ. ನಮ್ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೀರಿ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ಸರ್ ಅದು. ಬಹುಶಃ ನಮ್ ಕೆಪಾಸಿಟಿ ಅಷ್ಟೆಲ್ಲ ಇರ್ಲಿಲ್ಲ. ಬಹಳ ವರ್ಷ ಆಗೋಗಿತ್ತು. ತುಂಬಾ ಚಿಕ್ಕ ಹುಡುಗಿಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಎಲ್ಲ ಶೂಟ್ ಮಾಡಿ ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ ಮಾಡ್ತಾ ಇದ್ರು. ಆದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ ಎಲ್ಲ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ. ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗ್ಲಿಲ್ಲ. ಸೂರ್ಯ ಉದಯ ಆದ್ಮೇಲೆ ನಮಗೆ ಗೊತ್ತಾಗಿದ್ದು, ಅಯ್ಯೋ! ಇಷ್ಟೊತ್ತಾಗೋಗಿದ್ಯಾ ಅಂತ. ಬಟ್ ಆವಾಗ ನಮಗೆ ಟಯರ್ಡ್‌ನೆಸ್ ಸ್ಟಾರ್ಟ್ ಆಯ್ತು. ಸೂರ್ಯ ಸನ್‌ರೈಸ್ ಆದ್ಮೇಲೆ, ಬಹುಶಃ ಸನ್‌ರೈಸ್ ಆದ್ಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ, ಮೇಡಮ್ ಡ್ರೆಸ್ ಚೇಂಜು ಅಂದ್ರು. 6, 7 ಗಂಟೆಗೆ. ಅಂದ್ರೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು 9 ಗಂಟೆಗೆ ಸೆಟ್‌ನವರೆಲ್ಲ ತುಂಬಾನೇ ಕಷ್ಟ ಇನ್ನು ಮಾಡಕ್ ಆಗೋದೇ ಇಲ್ಲ ಅಂದಾಗ ಅವ್ರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರ್ಲಿಲ್ಲ.